ಉದುರ್ ಸಜ್ಕ ಎಷ್ಟು ಮಾಡಿಸಿದ್ರಿ? ಉದುರ್ ಸಜ್ಕ ಒಂದು 2 ಕ್ವಿಂಟಲ್ ಇತ್ತು. 7 ಕೋಟಿ 7 ಕೋಟಿ 7 ಕೋಟಿ ಎನ್ನುತ್ತ ಮೈಲಾರ ಲಿಂಗಕ್ಕೆ ಹೋ 4,000 ಇದ್ದಂತ ಜನತೆಗೆ 3-4 ಗಂಟೆಗೆ ಪ್ರಶ್ನೆ ಮಾಡ್ತಾರಪ್ಪ. ನಿಮ್ಮಂತ ದೊಡ್ಡವ್ರು ಎಲ್ಲ ಅದಾರ. ಶೇಂಗಾ ಹೋಳಿಗೆನೂ ಇದೆ. ಅವನ್ ಎಷ್ಟು ಮಾಡಿಸಿ? ಅವು ಒಂದು 5,000 ಶೇಂಗಾ ಹೋಳಿಗೆ. ಅಂದ್ರೆ ಈ ಜಾತ್ರೆ ಮಾಡಕತ್ತ ಎಷ್ಟನೇ ವರ್ಷ ರೀ ಇದು? ಇದು 51ನೇ ವರ್ಷ ಸರ್. ಒಂದು ನೈಟಿಗೆ 4 ನಾಟಕ. 14ನೇ ತಾರೀಕು 15 ಒಂದು ರೆಸ್ಟ್ ಜನರಿಗೆ. 16ನೇ ತಾರೀಕು ಮತ್ 4 ನಾಟಕ. ಗದ್ದಿಗೆ ಯಾರು ಅವು ಇಲ್ಲಿ 2ನೇ ಗದ್ದಿಗೆ ಬರೋದು ಮಲ್ಲಯ್ಯ ಮುತ್ಯ ಅಂತ ಹೇಳ್ರಿ ಅಜ್ಜ. ಮಲ್ಲಯ್ಯ ಅಜ್ಜರ್ ಅಂತ ಹೇಳಿ ಅವ್ರು ಪವಾಡ ಪುರುಷರು ಇದ್ರಿ. ಪೂರ್ವಿಕರ ಗದ್ದಿಗೆಗಳು ಸರ್ ಇವೆಲ್ಲ. ಅವರೆಲ್ಲ ಅವರು ಪವಾಡ ಪುರುಷರು ಅಂತ. ಪವಾಡ ಪುರುಷರು. 7 ಕೋಟಿ ಒಡೆಯನಾಗಿ ಮನೆಗೆಲ್ಲ ಬರುವ ಯೋಗಿ ಮೈಲಾರ ಸ್ವಾಮಿ ಬನ್ನ. ನಮಸ್ಕಾರ ಗೆಳೆಯರೇ, ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೆಳೆಯರೇ, ನಾವಿವತ್ತು ಎಲ್ಲಿ ಬಂದಿವಿ ಅಂತಂದ್ರೆ ಒಂದು ಐತಿಹಾಸಿಕ ಸ್ಥಳಕ್ಕೆ ಬಂದಿವಿ. ಅದು ಇರೋದು ಎಲ್ಲಿ ಅಂತಂದ್ರೆ ಬಾಗಲಕೋಟೆ ಜಿಲ್ಲೆಯ ಗುಳೇಗುಡ್ಡ ತಾಲೂಕಿನ ಮಲಪ್ರಭಾ ನದಿಯ ಒಂದು ದಡದಲ್ಲಿ ಐತಿಹಾಸಿಕ ದೇವಸ್ಥಾನವಿದೆ. ಈ ದೇವಸ್ಥಾನ ಹೆಸರು ಏನಂತಂದ್ರೆ ಹೊಳೆ ಹುಚ್ಚೇಶ್ವರ ಸಂಸ್ಥಾನ ಮಠದ ಅಡಿಯಲ್ಲಿರ್ತಕ್ಕಂಥ ಒಂದು ಪುರಾತನ ಕಾಲದ ಮಲ್ಲಯ್ಯ, ಅಂದ್ರೆ ನಾವು ವಾಡಿಕೆಯೊಳಗೆ ಮಲ್ಲಯ್ಯ ಅಂತೀವಿ, ಅದು ನಿಜವಾಗಲೂ ಮಲ್ಲಿಕಾರ್ಜುನ ದೇವಸ್ಥಾನ. ಈ ದೇವಸ್ಥಾನದ ರಥೋತ್ಸವವು ಸುಮಾರು 50 ವರ್ಷಗಳ ಕಾಲ ನಿರಂತರವಾಗಿ ಭಾವೈಕ್ಯತೆ ಜಾತ್ರೆಯನ್ನು ಇವರು ಆಚರಿಸುವಂತ ಬಂದಿದ್ದಾರೆ. ಇವರು ಭಾವೈಕ್ಯತೆ ಜಾತ್ರೆಯನ್ನು ಆಚರಿಸಿ ಹೋದ ವರ್ಷ 50 ವರ್ಷ ಮುಗಿದ್ದು, ಈ ವರ್ಷ 51ನೇ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಈ ಒಂದು ಕಮಿಟಿಯವರು ಶೇರ್ ಮಾಡಕತ್ತಾರ. ಮತ್ತು ಆ ಅಜ್ಜರ ಪವಾಡಗಳೇನು, ಅಜ್ಜರ ಮಹಿಮೆ ಏನು, ಮತ್ತು ಅವರು ಕಮಿಟಿಯವರು 50 ವರ್ಷ ಆದರೂ ಎಲ್ಲ ಸಮುದಾಯದ ಜನರನ್ನ ಕಟ್ಟಿಕೊಂಡು ಇವನು ಜಾತ್ರೆಯನ್ನು ವಿಜೃಂಭಣೆಯಿಂದ ಹೆಂಗ್ ಮಾಡ್ತಾರ, ಮತ್ತು ಅಲ್ಲಿ ಪ್ರಸಾದ ವ್ಯವಸ್ಥೆಗಳೇನು, ಅವರ ಸೇವಾ ಮನೋಭಾವನೆ ಹೆಂಗಿರ್ತೈತಿ, ಮತ್ತಲ್ಲಿ ಗ್ರಾಮೀಣ ಕ್ರೀಡೆಗಳನ್ನ ಯಾವ ತರ ಆಚರಣೆ ಮಾಡ್ತಾರ ಅನ್ನೋದನ್ನ ನಾವು ನಿಮ್ಗೆ ತೋರ್ಸಕಂತ ಬಂದಿವಿ. ಬನ್ನಿ ಮಿತ್ರರೇ, ಅಲ್ಲಿ ಹೋಗೋಣ. ಕಮಿಟಿಯವ್ರನ್ನ ಭೇಟಿಯಾಗಿ ಜಾತ್ರೆ ವಿಶೇಷತೆಗಳನ್ನ ನೀವು ತಿಳ್ಕೊಳ್ಳೋಣ. ಬನ್ರಿ ಹೋಗೋಣ. ನಮ್ಮೂರ ಜಾತ್ರೆಗೆ ತಮಗೆ ಹಾರ್ದಿಕ ಸ್ವಾಗತ. ನಾವು ಬಸವರಾಜ ಮಲ್ಲಪ್ಪ ಕುಪ್ಪಸ್ತ ಅಂತ ಹೇಳ್ಬಿಟ್ಟು ಸರ. ಏನ್ ವೃತ್ತಿ ಏನ್ ಮಾಡ್ತೀರಿ ಸರ್? ನಾವು ವೃತ್ತಿಯಿಂದ ಶಿಕ್ಷಕ ವೃತ್ತಿಯಲ್ಲಿ ಇದ್ದೀವಿ ಸರ. ನಮ್ದು ಇದೇ ಸ್ವಗ್ರಾಮ. ನಮ್ದು ಡ್ಯೂಟಿ ಇರೋದು ಬೀಳಗಿ ತಾಲೂಕು ನಾಗರಾಳದಲ್ಲಿ. ಅಲ್ಲಿ ಐತೇನ್ರಿ? ಹೌದು ಸರ್. ಈಗ 3 ದಿನದಿಂದ ಜಾತ್ರೆ ನಡೀತೈತಿ ಸರ್. ಹೌದು. 13ನೇ ತಾರೀಕಿನಿಂದ ಪ್ರಾರಂಭ ಆಗೈತ್ರಿ. 13ನೇ ತಾರೀಕಿಗೆ ಸುದರ್ಶನ ಮಹಾಯಾಗವನ್ನ ಮಾಡಿದೀವಿ. ಇಲ್ಲಿ ಮಾಡ್ರಿ? ಹೌದು. ಬೆಳಿಗ್ಗೆ ಬೆಳಿಗ್ಗೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು 4 ಗಂಟೆಯಿಂದ 3 ಗಂಟೆಯವರೆಗೆ ಸುದೀರ್ಘವಾದಂತಹ ವಿಜಯಶ್ರೀ ಶಾಸ್ತ್ರಿಗಳಿಂದ ಅವರ ತಂಡದವರು ಬಂದು ನಮ್ಮ ಊರಿಗೆ ಲೋಕಕ್ಕೆ ಶಾಂತಿ, ಅದರ ಜೊತೆಗೆ ಮಹಾಪ್ರಸಾದವನ್ನು ಕೂಡ 13ನೇ ತಾರೀಕಿನಿಂದ 3 ದಿನಗಳವರೆಗೆ ನಮ್ಮ ಊರೊಳಗೆ ನಿಮಿತ್ತವಾಗಿ ಅದನ್ನ ಮಾಡ್ತಾ ಇದ್ದೀವಿ. ಇದು ಅಜ್ಜಾರದ ಗದ್ದೆ ಯಾರ್ದ್ರಿ? ಇದು ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳ ಗದ್ದಿಗೆ ಸರ್. ಹೌದು. ಅಂದ್ರೆ ನೀವ್ ಹೇಳೋ ಪ್ರಕಾರ ಇದು ಕಮತಿಗೆ ಶಾಖಾ ಮಠ ಅಂತ? ಹೌದ್ರಿ, ಕಮತಿಗೆ ಶಾಖಾ ಮಠ, ಕೋಟೆಕಲ್ಲು, ಲಯದಗುಂದಿ, ಕಮತಿಗೆ, ಇವು ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳ ಶಾಖಾ ಮಠದ ಅಡಿಯಲ್ಲಿ ಮಠ. ಮೊದಲು ಏನು ಇರ್ಲಿಲ್ರಿ ಇದು. ನಮ್ಮೆಲ್ಲ ಊರಿನ ಹಿರಿಯರು, ಯುವಕರು, ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಜನರ ಸಹಾಯ ಸಹಕಾರದಿಂದ ಇಂತ ಒಂದು ಮೊದಲ ಓಪನ್ ಐತ್ರಿ. ಓಪನ್ ಇತ್ತು. ಈಗ ಒಂದು 10 ವರ್ಷಗಳ ಹಿಂದೆ ಇದು ಜೀರ್ಣೋದ್ಧಾರ. ಭಕ್ತರು ಕೊಟ್ಟಿರ್ತಕ್ಕಂಥ ದೇಣಿಗಳು ಭಕ್ತರ ಕೊಟ್ಟಂತ ಶಾಸಕರಿಗೆ ಅಲ್ಲ, ಶಾಸಕರ ನಿಧಿ ಇಲ್ಲ, ಸಂಸದರ ನಿಧಿಯಿಂದ ಏನ ಮಾಡಿ ಯಾರು ಅಂತ ಸಹಾಯಗಳನ್ನ ಮಾಡ್ಯಾರ. ಅವ್ರನ್ನು ಬಿಟ್ಟಿಲ್ಲ, ನಾವ್ ಯಾರನ್ನು ಬಿಟ್ಟಿಲ್ಲ. ಅಲ್ಪ ಸ್ವಲ್ಪ ಅವ್ರದ್ದು ಕಾಣಿಕೆ ಇರ್ಲಿ ಅಂತೇಳಿ ಎಲ್ಲಾ ಏನು ದೇವ್ರ ಮೇಲೆ ಭಕ್ತಿ ಇರ್ತಕ್ಕಂತ ಅವರು ರಾಜಕೀಯ ಮಂದಿ ಇರ್ಬಹುದು, ರೈತರು ಇರ್ಬಹುದು, ವಿದ್ಯಾರ್ಥಿಗಳಿರ್ಬಹುದು, ಯಾರೇ ಇರ್ಲಿ, ಸಾರ್ವಜನಿಕರಿಂದ ದೇಣಿಗೆಯನ್ನ ಸಂಗ್ರಹ ಮಾಡಿಬಿಟ್ಟು ಈ ಒಂದು ಜೀರ್ಣೋದ್ಧಾರವನ್ನ ಮಾಡಿದ್ರು. ಎಷ್ಟು ವರ್ಷದಿಂದ ಐತ್ರಿ ಇದು ಗದ್ದೆ? ಇದು ಸುಮಾರು 70 ವರ್ಷಗಳ. ನನಗ 50 ವರ್ಷ ವಯಸ್ಸು. ನಾವು ಹುಟ್ಟಕ್ಕಿನ ಪೂರ್ವದಲ್ಲೇ ಇತ್ತು. ಬಹಳ ಸಂತೋಷ ಇದ್ರ ಬಗ್ಗೆ. ಅಂದ್ರೆ ಈ ಜಾತ್ರೆ ಮಾಡಕತ್ತ ಎಷ್ಟನೇ ವರ್ಷ ರೀ ಇದು? ಇದು 51ನೇ ವರ್ಷ ಸರ್. ಅಂದ್ರೆ ಸುವರ್ಣ ಮಹೋತ್ಸವ ಮಾಡಿರ? ಕಳೆದ ಸಾಲಿನಲ್ಲಿ ಬಹಳ ಲಾಯ ಉತ್ಸವ ಅಂತ ಮಾಡಿದ್ವಿ ಸರ್. ಲಾಯ ಉತ್ಸವ ಸುಮಾರು
ಎಲ್ಲಾ ಒಂದು ಗ್ರಾಮದ ಜನರು ಸೇರ್ಕೊಂಡು ಸುತ್ತಮುತ್ತಲಿನ ಹಳ್ಳಿಗಳ ಜನರು ಸೇರ್ಕೊಂಡು ಅವ್ರಿಗೂ ಪಟ್ಟಿರ್ತಕ್ಕಂಥ ದೇಣಿಗೆಯ ಸಂಗ್ರಹದಿಂದ ದವಸ ಧಾನ್ಯಗಳ ಸಂಗ್ರಹದಿಂದ ಸುಮಾರು 7 ದಿನಗಳ ಕಾಲ ಲಾಸ್ಟ್ ಇಯರ್ 7 ದಿನಗಳ ಕಾಲ ಅದ್ದೂರಿಯಾದ ಒಂದು ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಸುವರ್ಣ ಸಂಭ್ರಮಾಚರಣೆ ಸರ್ ಮಾಡಿ. ಈಗ ಅನ್ನ ಸಂತರ್ಪಣೆ ಎಷ್ಟು ದಿವಸ ಆತ್ರಿ ಮಾಡ ಸರ್ 3 ದಿನದಿಂದ ಅನ್ನ ಸಂತರ್ಪಣೆ ಮಾಡಿಸ್ತಾ ಇದ್ದೀವಿ ಸರ್. ನಿನ್ನೆ 13, 14, 15 ರೀ. ನಿನ್ನೆ ಮಾಡಿರ್ತಕ್ಕಂಥ ಅನ್ನ ಸಂತರ್ಪಣೆಯಲ್ಲಿ ಉದುರು ಸಜ್ಜಕ ಇರ್ಬೋದು ಸರ್. ಆಮೇಲೆ ಅನ್ನ ಸಾಂಬಾರ್. ಉದುರು ಸಜ್ಜಕ ಎಷ್ಟು ಮಾಡಿಸಿದ್ರಿ? ಉದುರು ಸಜ್ಜಕ ಒಂದು 2 ಕ್ವಿಂಟಲ್ ಇತ್ತು ಸರ್. 2 ಕ್ವಿಂಟಲ್ ರೀ? ಹೌದು ಸರ್. ಮತ್ತೆ ಶೇಂಗಾ ಹೋಳಿಗೆನೂ ಇದೆ. ಅವನ್ನ ಎಷ್ಟು ಮಾಡಿಸಿ? ಅವು ಒಂದು 5,000 ಶೇಂಗಾ ಹೋಳಿಗೆ. ದೊಡ್ಡದತ್ತಲ್ರಿ? ಅದು ಒಂದು ನಮ್ಮ ಶಾಲಾ ವಿದ್ಯಾರ್ಥಿಗಳ ಒಂದು ಬ್ಯಾಚ್ ರೀ, SSLC ಬ್ಯಾಚ್ ನ ವಿದ್ಯಾರ್ಥಿಗಳು ಅದು ಒಂದು ಕಾಣಿಕೆಯನ್ನ ನೀಡಿದ್ದಾರೆ. ಅಲ್ಲಿ ನೋಡ್ತೀರಿ ಸದ್ಯ ಅಲ್ಲಿ ಸಂಗ್ರಹ ಐತಿ ಇನ್ನು. ನಾವು ಕೂಡ ಅದನ್ನ ಸ್ವೀಕಾರ ಮಾಡ್ರಿ. ಮೂಲತಃ ಮಲ್ಲಿಕಾರ್ಜುನ ಗುಡಿ ಸರ್ ಇದು. ಇದು ಗದ್ದಿ ಇಲ್ಲ ಐತಲ್ರಿ? ಇದು ಈಶ್ವರನ ಮಲ್ಲಿಕಾರ್ಜುನ ಗುಡಿ ರೀ. ಇದು ಎಷ್ಟೇ ಗೊತ್ತೈತೆ? ಇದು ಸುಮಾರು 70 ವರ್ಷಗಳ ಹಿಂದೆನೆ ಸರ್ ಇದು. ಹೌದು ಸರ್. ಮಲ್ಲಿಕಾರ್ಜುನ ಪ್ರತಿರೂಪ ಅಂತೇಳಿ ನಾವು ಇದೇ ನಮ್ಮ ಊರಿನ ಆರಾಧ್ಯ ದೈವ. ಹೌದು ಸರ್. ಆಮೇಲೆ ಅಲ್ಲೆಲ್ಲ ಇವು ಗದ್ದಿಗೆಗಳು. ಗದ್ದಿಗೆ ಯಾರು ಅವು ಇಲ್ಲಿ 2ನೇ ಗದ್ದಿಗೆ ಬರೋದು ಮಲ್ಲಯ್ಯ ಮುತ್ಯ ಅಂತ ಹೇಳ್ರಿ ಅಜ್ಜ. ಮಲ್ಲಯ್ಯ ಅಜ್ಜರ್ ಅಂತ ಹೇಳಿ ಅವ್ರು ಪವಾಡ ಪುರುಷರು ಇದ್ರಿ. ಪವಾಡ ಪುರುಷರು ಅಂತಂದ್ರ ಅವ್ರು ಇಲ್ಲೇ ಕುಂತು ಕಾಲಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳಂತ ಕರಿತಿದ್ರು ಅವ್ರು. ಒಂದು ಹಿರಿಯ ಪೂರ್ವಿಕರ ಗದ್ದಿಗೆಗಳು ಸರ್ ಇವೆಲ್ಲ. ಅವರೆಲ್ಲ ಅವರು ಇದು ಬಿಡ್ರಿ, ಅವರು ಪವಾಡ ಪುರುಷರು ಅಂತ. ಪವಾಡ ಪುರುಷರು ಅವರು. ಅವ್ರ ಬಗ್ಗೆ ನಮಗ್ ಮಾತಾಡಕ್ ನಾವು ಬಹಳ ಸಣ್ಣವ್ರು. ಅಂದ್ರೆ ಅವ್ರಿಗೆ ಭಕ್ತಿ ಪೂರ್ವಕ ಅವ್ರ ಬಗ್ಗೆ ಮಾತಾಡುವಂತ ಅವ್ರು ಹಾಕಿಕೊಟ್ಟಂತಹ ಮಾರ್ಗ, ಅವ್ರು ಹಾಕಿಕೊಟ್ಟಂತಹ ಒಂದು ಜೀವನ ಶೈಲಿ ಐತಲ್ಲ, ಅದು ನಮ್ಮ ಈಗಿನ ಯುವಕರಿಗೆ ಬಹಳಷ್ಟು ಅಗತ್ಯ ಇರೋದ್ರಿಂದ ಇಂತ ಯಜ್ಞ ಯಾಗಾದಿಗಳು, ಹೋಮಗಳನ್ನ, ನಮ್ಮ ಸಂಪ್ರದಾಯಗಳನ್ನ ಉಳಿಸ್ಬೇಕು ಅನ್ನೋ ಸಲುವಾಗಿ ಅಂತ ಮಾಡಿರ್ತಕ್ಕಂತ ಒಂದು ವ್ಯವಸ್ಥೆ ಸರ್. ಮಹಾಪ್ರಸಾದ ತೋರಿಸ್ಬರ್ರಿ ಅಧ್ಯಕ್ಷ. ಬರ್ರಿ ನೀವು. ಅಲ್ಲಿ ಒಂದು ಇದೊಂದು ಕಬಡ್ಡಿ, ಇದನ್ನ ಎಷ್ಟು ಕಿಲೋ ಮಾಡಿಸಿರಿ ಈಗ? ಸರ್ 2 ಕ್ವಿಂಟಲ್ ಐತ್ರಿ. ನಿನ್ನೆ ಇದೊಂದು ಖಾಲಿ ಇದು ಇವತ್ತ್ರಿ. ಮತ್ತ ನಾಳೆ ಶೇಂಗಾದೊಳಗಿನೂ ಅದಾವ್ರಿ. ಹೊರಗಿಟ್ಟದ. ನಿನ್ನೆ ಒಂದ್ 2-3 ಸಾವಿರ. ಈ ಒಂದು ಗ್ರಾಮದೊಳಗೆ ಎಷ್ಟು ಜನಸಂಖ್ಯೆ ಐತಿ? ಜನಸಂಖ್ಯೆ 4,000 ಅಲ್ರಿ. 4,000 ಜನಸಂಖ್ಯೆ ಒಳಗ 3-4 ಗಂಟೆ ನೀವು ಪ್ರಸ್ತಾವ ಮಾಡ್ತಿರಪ್ಪ. ನಿಮ್ಮಂತ ದೊಡ್ಡವ್ರು ಎಲ್ಲ ಅದಾರಿ? ಅದೆಲ್ಲ ಅಜ್ಜರ ಕೃಪಾ. ಎಲ್ಲಾ ಅಜ್ಜರ ಕೃಪಾ ರೀ ಅದ. ಮತ್ತೆ ಈಟ ಒಂದು ಗ್ರಾಮದೊಳಗೆ 2 ನಾಟಕ ಸ್ಟೇಜ್ ಹಾಕಿ ನಾಟಕ ಆಡ್ತಿರಲ್ಲ, ಅದು ಬಹಳ ದೊಡ್ಡದು ನಿಜ ಐತಿ. ರಾತ್ರಿಗೆ 4 ಒಂದರ ಒಬ್ರ ನಮ್ಮಲ್ಲಿ ರಂಗ ಕಲಾವಿದರು ಬಾಳ ಅದಾರ ಸರ್. ಎಲ್ಲಾರಿಗೂ ಅವಕಾಶ ಸಿಗ್ಬೇಕಲ್ಲ. ಅಲ್ಲ, ಅದು ಇರೋದ 3-4 ಸಾವಿರ ಜನ. ಹೌದ್ರಿ. 3-4 ಸಾವಿರ ಜನ ಮತ್ತೆ 10 ಜನ ಬರ್ಕೊಂಡಿರ್ತಾರ. 2-3 ನಾಟಕ. ಈಗ 2 ವರ್ಷ ಆಗಿಲ್ರಿ. ಕಳೆದ 4-5 ವರ್ಷದಿಂದ ಒಂದು ನೈಟಿಗೆ 4 ನಾಟಕ. 14ನೇ ತಾರೀಕು, 15 ಒಂದು ರೆಸ್ಟ್ ಜನರಿಗೆ, 16ನೇ ತಾರೀಕು ಮತ್ 4 ನಾಟಕ. ಅಜ್ಜನ ಸೇವಾ ಮುಗಿತಾನ ನಾವ್ ಎಲ್ಲಿ ಹೋಗುದಿಲ್ರಿ. ಎಲ್ಲಿ ಹೋಗಲ್ 1 ವಾರ. ಬರೀ ಮತ್ತೆ ನೀವು ಜಾತ್ರೆ ವಿಶೇಷ ಬರ್ರಿ. ಅಷ್ಟು ನಾವು ಬರ್ರಿ ಸರ್, ಬರ್ರಿ ಶೇಂಗಾದೊಳಗೆ ಕಡೆ ಹೋಗೋಣ. ನಾವು ಹೇಳಿ ಬಿಡ್ಲಿ ಸರ್, ಎಲ್ಲಾ ಭಕ್ತಾದಿಗಳು ಏನ್ ಮಾಡ್ತಾರ್ರಿ, ನಿಂತು ವ್ಯವಸ್ಥೆ ಮಾಡ್ತಾರ, ಎಲ್ಲಿ ಹೋಗುದಿಲ್ರಿ. ಸರ್ ಇಲ್ಲಿ ಬರ್ರಿ, ಇಲ್ಲಿ ಇವೆಲ್ಲ ನೋಡಿ ಸರ್, ಇವು ತಂದಿಟ್ಟಿದ್ದು ನಾವು ಹೇಳಿಲ್ಲ ಬಿಟ್ಟಿಲ್ಲ.
ಅವ್ರ ಏನ್ ಮುಟ್ಬೇಕು ಅದು ಮುಟ್ತೈತಿ. ಇವು ಶೇಂಗಾ ಹೋಳಿಗೆ ಹುಡುಗರು ನಿನ್ ಮಾಡ್ಸೇವ ಅಂತ ಹೇಳಿವಲ್ರಿ, ಅಲ್ಲಿ ಸ್ಟಾಕ್ ಮಾಡ್ಕೊಂಡ್ರ. ಹಾ ಇದು ರಾತ್ರಿ ಇರ್ತೈತ್ರಿ ಇದು. ರಾತ್ರಿನೇ ಇರ್ತ್ರಿ, 10-11 ತನೂ ಇರ್ತೈತಿ. ನಿನ್ನೆ 11 ಗಂಟೆ ತನ ಐತಿ. ಯಾರ್ಯಾರು ಏನ್ ಕೊಡ್ತಾರ ಅದನ್ನ ಮೂರ್ ದಿವಸ ಸತತ ನೀವು ಮಧ್ಯಾಹ್ನ ಮತ್ತು ರಾತ್ರಿ ಪ್ರಸ್ತಾವ ಮಾಡ್ತೀರಿ ಅಂದ್ರೆ ನಿಮ್ಮಂತ ದೊಡ್ಡವ್ರು ಯಾರು ಇಲ್ಲ. ಇಲ್ಲ, ಭಗವಂತ ದೊಡ್ಡವ್ರಿ. ಭಗವಂತ ಹಣ್ಣೆ ಒಳಗ್ ಮಾಡ್ತಾರಲ್ಲ, ಅದು ದೊಡ್ಡದು. ಅಲ್ಲ, ದೊಡ್ಡ ದೊಡ್ಡ ಕೊಡುವಂತ ಮಠದೊಳಗ ಪ್ರಸಾದ. ಸರ್, ದೊಡ್ಡ ದೊಡ್ಡ ಮಠದೊಳಗ ಮಾಡೋದ್ ದೊಡ್ಡಗದಲ್ಲ, ಸಣ್ಣ ಹಳ್ಳಿಯಾಗ ಮಾಡ್ತಿರಲ್ಲ. ಇಲ್ಲ, ಎಲ್ಲಾ ಭಗವಂತನ ಇಚ್ಛಾ ಅಲ್ರಿ. ನಮ್ದು ನಿಮ್ದು ಏನೈತಿ ಹೇಳ್ರಿ, ಎಲ್ಲಾ ದೇವ್ರ ಆಶೀರ್ವಾದ, ಭಗವಂತನ ಇಚ್ಛಾ.